ನಮಸ್ಕಾರ ಸ್ನೇಹಿತರೆ, ಕರುನಾಡು.in ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ವಿಡಿಯೋ ನೋಡಿದ ಮೇಲೆ ನೀವು ಶಾಕ್ ಆಗೋದು ಖಂಡಿತ. ಒಂದು ಕ್ಷಣ ಕಲ್ಪನೆ ಮಾಡಿ, ನೀವು ಕೆಲಸ ಮಾಡುತ್ತಿರೋ ಆಫೀಸ್ನಲ್ಲಿ ನಿಮ್ಮ ಜೊತೆ ಕೆಲಸ ಮಾಡುತ್ತಿರೋರು ಒಬ್ಬ ಮನುಷ್ಯ ಅಲ್ಲ. ಈ ಕಾಲದಲ್ಲಿ ಒಬ್ಬ ಮನುಷ್ಯ ಇಲ್ಲದೆ ಕೆಲಸ ನಡೆಯುತ್ತಲೇ ಇರುತ್ತವೆ. ಮುಂದಿನ ದಿನಗಳಲ್ಲಿ ನೀವು ನೋಡುತ್ತಿರುವ ವಿಡಿಯೋ, ಕೇಳುವ ವಾಯ್ಸ್ ಅಷ್ಟೇ ಅಲ್ಲ, ನಿಮ್ಮ ಜೊತೆ ಇರೋ ವ್ಯಕ್ತಿಯೂ ಕೂಡ AI ಆಗಿರಬಹುದು. 2026ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜಗತ್ತಿನ ಇತಿಹಾಸದಲ್ಲಿ ಅತಿ ದೊಡ್ಡ ಬದಲಾವಣೆಗಳನ್ನು ಆರಂಭಿಸಿದೆ. ಆದರೆ ಇದು ಟೆಕ್ನಾಲಜಿ ಮಾನವನ ಭವಿಷ್ಯವನ್ನು ಸುಂದರಗೊಳಿಸುತ್ತಿದೆಯಾ ಅಥವಾ ಮಾನವನ ಕೆಲಸ ಪ್ರವೇಶಿಯನ್ನು ಕಿತ್ತುಕೊಳ್ಳುತ್ತಿದೆ ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ನಿಮಗೆ ಏನು ಯೋಚನೆ ಬರುತ್ತೆ ಹೇಳಿ? ಮಾನವನಂತೆ ಯೋಚಿಸುವ ಟೆಕ್ನಾಲಜಿ ಅಲ್ವಾ? ಆದರೆ ಇದು ಒಂದು ಕೇವಲ ಸಾಫ್ಟ್ವೇರ್ ಅಲ್ಲ, ಮಾನವನ ಮೆದುಳಿನಂತೆ ಯೋಚಿಸುವ ಟೆಕ್ನಾಲಜಿ. ಹಿಂದೆ ಕಂಪ್ಯೂಟರ್ಗಳು ಕೇವಲ ನಮ್ಮ ಆಜ್ಞೆಗಳನ್ನು ಫಾಲೋ ಮಾಡುತ್ತಿದ್ದವು. ಆದರೆ AI ಈಗ ಮಾತನಾಡುತ್ತವೆ, ಚಿತ್ರ ಬಿಡಿಸುತ್ತವೆ, ವಿಡಿಯೋ ಕ್ರಿಯೇಟ್ ಮಾಡುತ್ತವೆ, ಕೋಡಿಂಗ್ ಮಾಡುತ್ತವೆ ಮತ್ತು ಸಾಂಗ್ ಕೂಡ ಕಂಪೋಸ್ ಮಾಡುತ್ತಿದ್ದಾವೆ. ಎಲ್ಲ AI ಅಂತ ಪವರ್ಫುಲ್ ಟೆಕ್ನಾಲಜಿ ಕಾರಣ. ಇದರಲ್ಲಿ ChatGPT, ಜೆಮಿನಿ ಇವು ಒಂದು ಸಣ್ಣ ಭಾಗಗಳು ಅಷ್ಟೇ. 2026ರ ಜಗತ್ತಿನಲ್ಲಿ ದೊಡ್ಡ ಚರ್ಚೆ ಏನು ಗೊತ್ತಾ? ಇವಾಗ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳಲ್ಲಿ AI ಕೆಲಸಗಳನ್ನು ಕಿತ್ತುಕೊಳ್ಳುತ್ತವೇನಾ ಅನ್ನೋದೇ ದೊಡ್ಡ ಪ್ರಶ್ನೆ. ಏಕೆ ಗೊತ್ತಾ? ಈಗಾಗಲೇ ಸಾಫ್ಟ್ವೇರ್ಗಳಲ್ಲಿ AI ಕೆಲಸಗಳನ್ನು ಕಿತ್ತುಕೊಳ್ತಾ ಇದೆ. ಕಸ್ಟಮರ್ ಸಪೋರ್ಟಿಂಗ್, ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ಸ್ ಡಿಸೈನಿಂಗ್, ಕಂಟೆಂಟ್ ರೈಟಿಂಗ್ ಮತ್ತು ನಿಮಿಷಗಳಲ್ಲಿ ಕೋಡಿಂಗ್ ಕೂಡ ಮಾಡ್ತಾ ಇದೆ. ಒಬ್ಬ ಎಂಪ್ಲಾಯ್ 8 ಗಂಟೆಗಳಲ್ಲಿ ಮಾಡುವ ಕೆಲಸವನ್ನು AI ಕೆಲವೇ ನಿಮಿಷಗಳಲ್ಲಿ ಮಾಡ್ತಾ ಇದೆ. ಇದರಿಂದ ಹಲವಾರು ಸಾಫ್ಟ್ವೇರ್ ಎಂಪ್ಲಾಯೀಸ್ಗೆ ಭಯ ಶುರುವಾಗಿದೆ. ಒಂದು ಅಚ್ಚರಿಯ ವಿಷಯ ಏನು ಗೊತ್ತಾ? ಈಗ ಯೂಟ್ಯೂಬ್ ಮತ್ತು ಇನ್ಸ್ಟಾದಲ್ಲಿ ವೈರಲ್ ಆಗ್ತಿರುವ ಹಲವಾರು ವಿಡಿಯೋ ಮತ್ತು ಫೋಟೋಸ್ಗಳು AI ಜನರೇಟ್ ಮಾಡಿರೋದೆ. ಸ್ಕ್ರಿಪ್ಟ್ ಬರೆಯುತ್ತವೆ, ವಾಯ್ಸ್ ಕೊಡುತ್ತವೆ ಮತ್ತು ವಿಡಿಯೋ ಎಡಿಟಿಂಗ್ ಕೂಡ ಮಾಡುತ್ತಾ ಇದೆ. ಇಷ್ಟೇ ಅಲ್ಲ, AI ಆ್ಯಕ್ಟರ್ಸ್, AI ಡಬ್ಬಿಂಗ್, AI ಫೇಸ್ ರಿಪ್ಲೇಸ್ಮೆಂಟ್, ಇದರಿಂದ ಕೆಲವು ಸಿನಿಮಾ ಕೂಡ ಮಾಡಲಾಗಿದೆ. ಇದರಿಂದ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳಿಗೆ ಮುಂದಿನ ಭವಿಷ್ಯದ ಬಗ್ಗೆ ಭಯ ಶುರುವಾಗಿದೆ. 2026ರ ವಿದ್ಯಾರ್ಥಿಗಳಿಗೆ ಕೆಲವು ಶಾಲೆಗಳಲ್ಲಿ AI ಬಗ್ಗೆ ಯಾವ ರೀತಿ ಭವಿಷ್ಯದಲ್ಲಿ ಹೇಗೆ ಬಳಸಬೇಕೆಂದು ಹೇಳಿಕೊಡಲಾಗುತ್ತಿದೆ. ಈಗ ಆಸ್ಪತ್ರೆಗಳಲ್ಲಿ AI ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾವೆ. ಯಾವ ರೀತಿ ಅಂದರೆ, ಕ್ಯಾನ್ಸರ್ ಪತ್ತೆ ಮಾಡುವುದು, ಸ್ಕ್ಯಾನಿಂಗ್ ಅನ್ನು ಉತ್ತಮ ರೀತಿಯಲ್ಲಿ ಮಾಡುತ್ತಿದ್ದಾವೆ ಮತ್ತು ಡಾಕ್ಟರ್ಗಿಂತ ಬೇಗವಾಗಿ ರಿಪೋರ್ಟ್ ನೀಡುತ್ತಿದೆ. ಇಮ್ಯಾಜಿನ್ ಮಾಡಿ, ಭವಿಷ್ಯದಲ್ಲಿ ನಿಮ್ಮ ಹೆಲ್ತ್ ಚೆಕಪ್ ಮಾಡುವವರು ಡಾಕ್ಟರ್ ಅಲ್ಲ, AI ಅಂತ. ಆದರೆ ಯಾವುದೇ ಆದರೂ ಅತಿಯಾದ ಅಮೃತ ಕೂಡ ವಿಷವಾಗುತ್ತೆ ಅಲ್ವಾ? ಹಾಗೆಯೇ ಇದು ಕೂಡ. ಇದರಿಂದ ಎಷ್ಟರ ಮಟ್ಟಿಗೆ ಅಪಾಯ ಇದೆ ಗೊತ್ತಾ? ನಿಮ್ಮ ಒಂದು ಭಾವಚಿತ್ರದಿಂದ ವಿಡಿಯೋ ಕ್ರಿಯೇಟ್ ಮಾಡಬಹುದು, ಫೇಕ್ ವಿಡಿಯೋಸ್, ಫೇಕ್ ವಾಯ್ಸ್. ಇದು ರಾಜಕೀಯಕ್ಕೆ ಮತ್ತು ನಮ್ಮ ಸುರಕ್ಷತೆಗೆ ತುಂಬ ಅಪಾಯ ತರಬಹುದು. AI ಒಳ್ಳೆಯದ ಅಥವಾ ಕೆಟ್ಟದ್ದ ಅಂದರೆ, ಒಂದು ಚಾಕುವಿನಿಂದ ಹೇಗೆ ತರಕಾರಿಗಳನ್ನು ಕಟ್ ಮಾಡಬಹುದು, ಅದೇ ಚಾಕುವಿನಿಂದ ಒಬ್ಬ ವ್ಯಕ್ತಿಯ ಜೀವವನ್ನೇ ತೆಗೆಯಬಹುದು. ಅದೇ ರೀತಿ ಇದು ಯಾರು ಹೇಗೆ ಬಳಸುತ್ತಾರೆ ಅನ್ನೋದರ ಮೇಲೆ ಭವಿಷ್ಯ ನಿಂತಿದೆ. ಆದರೆ ಒಂದು ಮಾತ್ರ ಸತ್ಯ, AI ಇಂದ ಭವಿಷ್ಯ ಅಲ್ಲ. ನಿಮ್ಮ ಅಭಿಪ್ರಾಯ ಏನು? AI ಮನುಷ್ಯನ ಜೀವನವನ್ನು ಸುಲಭ ಮಾಡುತ್ತಿದೆಯಾ ಅಥವಾ ಕೆಲಸಗಳನ್ನು ಕಸಿದುಕೊಳ್ಳುತ್ತಿದೆಯಾ ಎಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಕರುನಾಡು.in ಯೂಟ್ಯೂಬ್ ಚಾನಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.